ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ನಮ್ಮೂರಿಂದ ನಮ್ಮ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀನಿ. ಹಲೋ ನಮಸ್ಕಾರ, ನನ್ನ ಹೆಸರು ಪ್ರಿಯಾ. ನಾನು ಪ್ರೊಫೆಷನಲಿ ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ನ ಬೋರಿಂಗ್ ಲ್ಯಾಪ್ಟಾಪ್ ಕುಟ್ಟೋ ಕೆಲಸ ಬಿಟ್ಟು ಇನ್ನೊಂದು ಲೈಫ್ ಇರುತ್ತಲ್ಲ, ಆ ಲೈಫ್ ನ ರೆಕಾರ್ಡ್ ಮಾಡೋ ಪ್ರಯತ್ನ ಇದು. ವೆರಿ ವಾರ್ಮ್ ವೆಲ್ಕಮ್ ಟು ಡೇ 1 ಆಫ್ 90 ಡೇಸ್ ಮಿನಿ ವ್ಲಾಗ್ ಸೀರೀಸ್. ಆಕ್ಚುಲಿ ಒಂದ್ 4 ದಿನ ರಿಲೀಫ್ಗೆ ಅಂತ ಹೋಗಿದ್ದೆ. ಸಖತ್ತಾಗಿ ರೆಸ್ಟ್ ಕೂಡ ಆಯ್ತು ಊರಲ್ಲಿ. ಸೊ ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀನಿ. ಬೇಕಾದಷ್ಟು ಬಸ್ ಇದ್ರು, ಬಟ್ ಬೆಳಗ್ಗೆ 5 ಗಂಟೆ ಬಸ್ ಬಿಟ್ಟು ನನಗೆ ಬೇರೆ ಬಸ್ ಬುಕ್ ಮಾಡಕ್ ಸಿಗ್ಲೇ ಇಲ್ಲ. ಸೊ ಅದಕ್ಕೆ ಬುಕ್ ಮಾಡ್ಕೊಂಡು ಬಂದಿದ್ದಾಯ್ತು. ನಾನ್ ಬಂದ ತಕ್ಷಣ ನನ್ನ ಫರ್ರಿ ಮಗಳು ರಿಯಾಕ್ಷನ್ ಇದಾಗಿತ್ತು. ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೊಂಡೆ. ಅಮ್ಮು ಇಲ್ದಿದ್ರೆ ಸಖತ್ ಜೀವನ ಎಂಟಿ ಅನ್ಸ್ಬಿಡುತ್ತೆ ನಮ್ಗೆ. ಆನ್ ದ ವೇ ಬರುವಾಗ ನಾನು ಬರೀ ಜ್ಯೂಸ್ ಕುಡ್ಕೊಂಡ್ ಬಂದಿದ್ದೆ. ಬ್ರೇಕ್ಫಾಸ್ಟ್ ಏನ್ ಮಾಡಿರ್ಲಿಲ್ಲ. ಇನ್ನ ಮನೆಗ್ ಬಂದಾದ್ಮೇಲೆ ನಮ್ಮ ಹೌಸ್ ಓನರ್ ದೋಸೆ ಕೊಟ್ಟು ಕಳ್ಸಿದ್ರು. ದೋಸೆ ಹಾಗೂ ಚಟ್ನಿ. ಸೊ ಅದನ್ನ ತಿನ್ಕೊಂಡಿದ್ದಾಯ್ತು. ಇನ್ನ ಇವತ್ತು ಇಬ್ರಿಗೂ ರಜೆ ಇದ್ದಿದ್ರಿಂದ ಸೊ ಕಿಚನ್ ಗಾರ್ಡನ್ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಮಳೆ ಎಲ್ಲ ಬಂದ್ಬಿಟ್ಟು ತುಂಬಾ ಅನ್ನೆಸೆಸರಿ ಗ್ರಾಸ್ ಆಗ್ಲಿ ಹುಲ್ಲಾಗ್ಲಿ ಇದೆಲ್ಲ ಬೆಳೆದಿತ್ತು. ಸೊ ಅದನ್ನೆಲ್ಲ ನೀಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಇದನ್ನೆಲ್ಲ ಡೈಲಿ ಮಾಡಕ್ ಹೋಗಲ್ಲ, ಜಸ್ಟ್ ಟೈಮ್ ಇದ್ದಾಗ ಅವಾಗ ಅದು ಬಿಸಿಲಿದ್ದಾಗ ಮಾಡ್ತೀವಿ. ಇನ್ನ ಮನೆಗ್ ಬಂದ್ಬಿಟ್ಟು ಮನೆಯಿಂದ ತಂದಿದ್ನಲ್ಲ, ಅಂದ್ರೆ ಊರಿಂದ ತಂದಿದ್ನಲ್ಲ, ಅದನ್ನೆಲ್ಲ ಇಟ್ಕೊಂಡಿದ್ದಾಯ್ತು. ಮೇನ್ಲಿ ಸೊಪ್ಪನ್ನ ಕೊಟ್ಟು ಕಳ್ಸಿದ್ರು ಅಪ್ಪಾಜಿ ಅಮ್ಮ. ಸೊ ಅದರಿಂದ ಸೂಪರ್ ಆಗಿ ಒಂದು ದಂಟಿನ ಸೊಪ್ಪು ಮಾಡ್ತಾ ಇದ್ದೀನಿ. ಏನಿಲ್ಲ, ಸೊ ಸಿಂಪಲ್ ಎಲ್ಲ 1 pot ರೆಸಿಪಿ ತರ ಕುಕ್ಕರ್ ಅಲ್ಲೇ ಮಾಡ್ಕೊಂಡೆ. ಒಂದ್ 3 ಗಂಟೆ ಹಂಗೆ ಊಟ ಮಾಡ್ಕೊಂಡ್ವಿ. ಲೇಟ್ ಆಗೋಯ್ತು ಇವತ್ತು ಆಕ್ಚುಲಿ. ಸೊ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಹೊಡೆದು ಒಂದ್ 2 hour ನಿದ್ದೆ ಮಾಡ್ಬಿಟ್ಟು ಸೊ ಇಬ್ರು ಆರಾಮಾಗಿದ್ದಿದ್ರಿಂದ ಯಾವ್ದಾದ್ರು ಮೂವಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಯಾಕಂದ್ರೆ ಇಬ್ರು ಒಂದೇ ದಿನ ರಜೆ ಸಿಗೋದು ತುಂಬಾ ಕಷ್ಟ ನಮ್ಗೆ. ಸೊ ಹಾಗಾಗಿ ಸಂಜೆ ಟೈಮ್ ಹೊರಟ್ಬಿಟ್ಟು ಇನ್ನ ಸೂಪ್ ಫ್ರಮ್ ಸೂ ತುಂಬಾ ದಿನ ಆಯ್ತು ಆಕ್ಚುಲಿ ಇದು ರಿಲೀಸ್ ಆಗಿ. ನಾವು ಇವಾಗ ನೋಡ್ತಾ ಇದೀವಿ, ಬಟ್ ಸ್ಟಿಲ್ ಅಷ್ಟೇ ಕ್ರೇಜ್ ಇದೆ. ಖುಷಿ ಆಗುತ್ತೆ ನಮ್ಮ ಕನ್ನಡ ಚಿತ್ರ ಎಷ್ಟು ಕ್ರೇಜ್ ಇರೋದು ಇಷ್ಟು ದಿನ ಆದ್ಮೇಲೆ. ಅಷ್ಟೇ ಇವತ್ತಿನ ಸಮಾಚಾರ. ಡೇ 2 ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.